Guys, you guys remember like when we were young? ಸೊ ನಮ್ಮ ಪೇರೆಂಟ್ಸ್ ಹೆಂಗಿರ್ತಿದ್ರು ಅಂದರೆ ಇದು ಬರಲಿಲ್ವಾ ಅದು ಬರಲಿಲ್ವಾ ಈ ಕ್ವೆಶನ್ಗೆ ಆನ್ಸರ್ ಬರಲಿಲ್ವಾ ಒಂದು ಸತಿ ಏನಾದರೂ ನೀವು ಕರೆಕ್ಟಾಗಿ ಕರೆಕ್ಟಾಗಿ ನೀವು ಹೇಳಲಿಲ್ಲ ಆನ್ಸರ್ ಅಂದರೆ ಎಷ್ಟು ಹೊಡಿತಿದ್ರು. ನಾನಂತೂ ತುಂಬ ಏಟ್ ತಿಂದಿದ್ದೀನಿ ಆ ಥರ. ಚಿಕ್ಕದಕ್ಕೂ ತುಂಬ ಹೊಡಿಸ್ಕೊಂಡಿದ್ದೆ ಆವಾಗ ಸ್ಕೂಲ್ ಡೇಸಲ್ಲಿ. ಇದು ಮಾಡೋದು ಬರಲ್ವಾ ಅದು ಮಾಡೋದು ಬರಲ್ವಾ ಅಂತ. ನಾವು ಫಾಸ್ಟ್ ಫಾರ್ವರ್ಡ್ ನಾವು ದೊಡ್ಡವರಾಗಿದ್ದೀವಿ. ಲೈಕ್ ದೊಡ್ಡವರು ಇನ್ ದ ಸೆನ್ಸ್ ಲೈಕ್ ವಿ ಆರ್ ಅಡಲ್ಟ್ ನಾವ್ ಆ್ಯಂಡ್ now we are teaching our parents certain things which they don't know, and they are acting like how we acted. Oh my god. ನಮ್ಮ ಅಮ್ಮಗೆ I got a new phone and I'm trying to teach her the settings and all in the phone. Unfortunately, I'm doing it in online. So in India, ನಾನು ಇಲ್ಲಿಂದ ಅವ್ರಿಗೆ ಹೇಳ್ತಿದ್ದೀನಿ ಹೆಂಗೆ ಮಾಡೋದು ಅಂತ. ಆ್ಯಂಡ್ ಎವ್ರಿ ಟೈಮ್ I tell her and she forgets. ಆ್ಯಂಡ್ ನಂಗೆ ಹಿಂಗೆ ನೆನಪು ಬರ್ತಿದೆ, ನಾನು ಎಷ್ಟು ಪೇಷಂಟಾಗಿ ಕೂತ್ಕೊಂಡು ಐ ಆಮ್ ಟೆಲ್ಲಿಂಗ್ ಹರ್ ದ ಸೇಮ್ ಮಿಸ್ಟೇಕ್ಸ್ ವಿ ವರ್ ಡೂಯಿಂಗ್ ಅಲ್ಲ ಚಿಕ್ಕವರಿದ್ದಾಗ. ಕಟ್ ಮೈ ಲಿಪ್ಸ್, ಓ ಮೈ ಗಾಡ್. ಸೇಮ್ ಮಿಸ್ಟೇಕ್ಸ್ ವಿ ವರ್ ಡೂಯಿಂಗ್. ಅವಾಗ ನಮ್ಮನ್ನು ಮಾತ್ರ ಹೊಡೆದು ಅವನಿಗೆ ಟೇಬಲ್ಸ್ ಬರಲ್ವ, ಅವನಿಗೆ ಮ್ಯಾಥ್ಸ್ ಬರಲ್ವ ಹೊಡೆಯೋರು. ನಾವು ಮಾತ್ರ ಇವಾಗ ಚೂರು ಕಿರ್ಚಾಡಬಾರ್ದು. ಹೇಳಿದ್ದನ್ನೇ ಒಂದು 10 ಸತಿ ಹೇಳಿದ್ರು ಅವ್ರ ಮೇಲೆ ಕೋಪ ಮಾಡ್ಕೋಬಾರ್ದು. ಹೌ ಇಸ್ ಇಟ್? ಈ ಹೆಂಗೆ ನ್ಯಾಯ? ನಮ್ಮನ್ನು ಮಾತ್ರ ಹೊಡೆದು ಹೇಳ್ಕೊಟ್ಟು ಈಗ ಇವ್ರು ಏನಾದರೂ ನಾವು ಹೇಳ್ಕೊಡ್ತಿದ್ದೀವಿ ಅಂದರೆ ನಾವು ಮಾತ್ರ ಪೇಷನ್ಸಿಂದ ತಾಳ್ಮೆಯಿಂದ ಕೂತ್ಕೊಂಡು ಇವ್ರಿಗೆ ಹೇಳಬೇಕು. ವಾಟ್ ಇಸ್ ದಿಸ್ ಇನ್ಜಸ್ಟಿಸ್? ನಮ್ಗೆ ಯಾಕೆ ಅಷ್ಟು ಹೊಡೆದ್ರು ಅವಾಗ? I'll show you the whole clip, then you will understand. ಈ ಬ್ರೈಟ್ನೆಸ್ ಅಲ್ದಾ? ಈ ವಾಟ್ಸಪ್ ಓಪನ್ ಮಾಡು. ಓಕೆ ನಿಮ್ಮ ಫೋನಲ್ಲಿ ಕಾಲ್ ಕಟ್ ಮಾಡಿ ಸೆಟ್ಟಿಂಗ್ಸ್ಗೆ ಹೋಗು. ಕಟ್ ಮಾಡಿ, ನಿನ್ನ ಕಾಲ್ ಕಟ್ ಮಾಡು. ಈಗ ಸೆಟ್ಟಿಂಗ್ಸ್ಗೆ ಹೋಗು. ಇಷ್ಟು ತೋರಿಸಲ್ಲ ಮಮ್ಮಿ ವೀಲ್. ಬ್ಯಾಕ್ ಹೋಗು, ಹೋಮ್ ಹೋಗು. ಅಗೋ ಅದು ಸೆಟ್ಟಿಂಗ್ಸ್, ವೀಲ್ ಮೂರನೇ ಮೇಲಿಂದ ಮೂರನೇದು. ಹಾಂ, ಈಗ ಅಲ್ಲಿ ಮ್ಯಾಗ್ನಿಫೈಯರ್ ಬೂತ್ ಅಂತ ಇದೆಯಾ? ಬೂತ್ ಅಂತ ಅಲ್ಲಿ ಸೆಟ್ಟಿಂಗ್ಸ್ ಕೆಳಗಡೆ ಬೂತ್ ಅಂತ ಅಲ್ಲಿ ಕೆಳಗಡೆ ಆಪ್ಷನ್ ಇದೆ ನೋಡಿ, ಬೂತ್ ಅಂತ. ಸೆಟ್ಟಿಂಗ್ಸ್ ಕೆಳಗಡೆನೆ ಸರ್ಚ್ ಸೆಟ್ಟಿಂಗ್ಸ್. ಅದ್ರ ಮೇಲೆ ಸೆಟ್ಟಿಂಗ್ಸ್, ರೇಟ್ ಯುವರ್ ಎಕ್ಸ್ಪೀರಿಯನ್ಸ್, ಮಧ್ಯದಲ್ಲಿ ಸರ್ಚ್ ಸೆಟ್ಟಿಂಗ್ಸ್, ಬೂತ್ ಅಂತ ಇದೆ ನೋಡು. ಅಲ್ಲೊತ್ತು ಆರೊತ್ತು ಆರ್ ಇ ಎ ಡಬಲ್ ಇ ಅಲ್ಲ, ಒಂದೇ ಇ. REA ಅಂದ್ರೆ ನೀನು ಕೇಳಿಸಿಲ್ಲ ಅಂತ ಮತ್ತೆ ಹೇಳಿದೆ. ಬ್ಯಾಕ್ ಹೋಗು, ಕ್ಯಾನ್ಸಲ್ ಮಾಡು. ಕ್ಯಾನ್ಸಲ್ ಮಾಡಿದೆ. ಬಿಂದು ಮನೆಗೆ ಹೋದಾಗ ಬಿಂದು ಮಾಡ್ಕೊಡ್ತಾರೆ ಬಿಡು ಮಮ್ಮಿ, ಅಲ್ಲಿವಾಗ ಅಡ್ಜಸ್ಟ್ ಆಗಿ. ಅಷ್ಟೇ REA ಎಸ್ ಪಕ್ಕ ಇದೆ ನೋಡು. ಡಿ ಎಸ್ ಪಕ್ಕನೇ ಇದೆ ನೋಡಿ. ರೀಡಿಂಗ್ ಮೋಡ್ ಫಸ್ಟ್ ಒನ್ ಇದೆ ನೋಡಿ. ಫಸ್ಟ್ ಒನ್ ಒತ್ತು. ಸೂರ್ಯ ಸಿಂಬಲ್ ಸನ್ ಒತ್ತು. ಇರು ಅದು ಆಫ್ ಇದೆ ರೀಡಿಂಗ್ ಮೋಡ್. ಆನತ್ತು ರೀಡಿಂಗ್ ಮೋಡ್. ಆಫ್ ಮಾಡು. ಆ್ಯಕ್ಚುಲಿ ಇದು ಆನ್ ಇದ್ರೆ ಡಲ್ ಇರಬೇಕು. ಇದು ಆನ್ ಇಲ್ದಂಗೆ ಡಲ್ ಇದೆ ಅಂದರೆ ವಾಪಸ್ ಹೋಗಿ ಬ್ಯಾಕ್.
ಕ್ಯಾನ್ಸಲ್ ಅಲ್ಲಿ ಕ್ಯಾನ್ಸಲ್ ಅಂತ ಬರ್ತಿದೆ ನೋಡಿ, ಕ್ಯಾನ್ಸಲ್. ನೋ ಕ್ಯಾನ್ಸಲ್. ಅಯ್ಯೋ ಓಕೆ 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 कौन है रे तू? ನೆಟ್ಟಾಗ ಬ್ಯಾಕ್ ಆಗು, ಹೋಮ್ ಸ್ಕ್ರೀನಿಗೆ ಬಾ. ವಾಟ್ಸಪ್ ಹೋಗು. ಆಯ್ತು, ತೋರಿಸು. ಈಗ ಬೆಳ್ಳಗಿದ್ದೀನಲ್ಲ ಮಮ್ಮಿ, ಈಗ ನನಗೇನೋ ಹಂಗೆ ಇದೆ. ನೀನು ಹೇಳ್ತಾ ಇರೋದು ಇನ್ನೇನು ಕರೆಕ್ಷನ್ಸ್ ನಂಗೆ ಅರ್ಥ ಆಗ್ತಾ ಇಲ್ಲ. ಗೈಸ್, I'll give you a friendly suggestion. Women are never satisfied. God, you know, my father said he wouldn't buy her a new phone. He told me clearly, you buy her a new phone, you select her, you send her, I'm not getting involved. He even warned me. ನೀನು ನಿಮ್ಮ ಅಮ್ಮನ ಎಂಥ ಫೋನ್ ಕೊಡಿಸಿದ್ರು ಅವಳು ದಿನ ಕಂಪ್ಲೇಂಟ್ ಮಾಡ್ತಾಳೆ, ಅವಳಿಗೆ ಇಷ್ಟ ಆಗಲ್ಲ. ನೀನು ಎಷ್ಟು ಚೆನ್ನಾಗಿ ಕೊಡಿಸಿದ್ರು ಅವಳಿಗೆ ಇಷ್ಟ ಆಗಲ್ಲ, ಅವಳು ಕಂಪ್ಲೇಂಟ್ ಮಾಡ್ತಾಳೆ. ಐ ವಾಸ್ ಲೈಕ್, ಹಾಗೇನಿಲ್ಲ, ಇಟ್ಸ್ ಫೈನ್. ನಮ್ಮ ಫಾದರ್ ನಮ್ಮ ಮಮ್ಮಿನ ಅರ್ಥ ಮಾಡ್ಕೊಂಡಾಗೆ ನಾನು ಇಷ್ಟು ವರ್ಷ ಅರ್ಥ ಮಾಡ್ಕೊಂಡಿಲ್ಲ. ಇಟ್ ಈಸ್ ಲೈಕ್ 200% ರೈಟ್. ಶಿ ಹ್ಯಾಸ್ ಎ ಪ್ರಾಬ್ಲಮ್. ಈ ಫೋನಲ್ಲಿ ಬ್ರೈಟ್ನೆಸ್ ಇದೆ, ಈ ಫೋನಲ್ಲಿ ಇಲ್ಲ, ಈ ಫೋನ್ ಇದು. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಓ ಮೈ ಗಾಡ್, ಐ ಆಮ್ ಟ್ರೈಂಗ್ ಟು ಟೆಲ್ ಹರ್ ಇಟ್ಸ್ ಆಲ್ ದ ಸೇಮ್. ಶೀಸ್ ಲೈಕ್, ನೋ, ಶಿ ಇಸ್ ನಾಟ್ ರೆಡಿ ಟು ಅಗ್ರಿ. ಶಿ ಇಸ್ ಲೈಕ್, ಐ ಡೋಂಟ್ ಲೈಕ್ ದ ಫೋನ್. ಶಿ ಡಸಂಟ್ ಲೈಕ್ ದ ಫೋನ್. ಐ ಆಮ್ ಲೈಕ್, ಹಾಂ. ಅದಕ್ಕೆ ನಮ್ಮ ಫಾದರ್, ಮೈ ಪಪ್ಪ ವಾಸ್ ಲೈಕ್, ನಾನು ಇನ್ವಾಲ್ವೇ ಆಗಲ್ಲ, ನೀನೇ ಸೆಲೆಕ್ಟ್ ಮಾಡಿ ನೀನೇ ಕೊಡಿಸು, ನಾನು ಬರಲ್ಲ. ಶಿಟ್. ಅವಾಗ ನಾನು ಕೇಳಿಸ್ಕೋಬೇಕಿತ್ತು, ವೈ ಮೈ ಡ್ಯಾಡ್ ಇಸ್ ಬ್ಯಾಕಿಂಗ್ ಆಫ್. ಹೀ ಸ್ಮಾರ್ಟ್, ಹಿ ಡಿಡ್ ನಾಟ್ ಗೆಟ್ ಇನ್ವಾಲ್ವ್ಡ್. ಈಗ ನಾನು ಕೊಡ್ಸೋದಕ್ಕೆ ಈಗ ದಿಸ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್. ಶಿ ಇಸ್ ನಾಟ್ ಲೈಕಿಂಗ್ ದ ಫೋನ್ ಎನಿಮೋರ್. It's not even one day. She has like list of complaints. Oh my God. ಫೋನಲ್ಲಿ ಇಷ್ಟು ಥರದ್ದು ಪ್ರಾಬ್ಲಮ್ಸ್ ಇರುತ್ತೆ ಅಂತ ಫೋನ್ ಇನ್ವೆಂಟ್ ಮಾಡಿದವನಿಗೆ ಕೂಡ ಗೊತ್ತಿಲ್ಲ. ಅಷ್ಟು ಥರ ಪ್ರಾಬ್ಲಮ್ಸ್ ನಮ್ಮಮ್ಮ ನನಗೆ ಲಿಸ್ಟ್ ಹಾಕಿದ್ದಾರೆ. ಕೊಡಿಸಿದ್ದೇನಕ್ಕೆ ಅನ್ನಿಸ್ಬಿಡ್ತು. ಓ ಮೈ ಗಾಡ್. ಆ್ಯಂಡ್ ಸೆಟ್ಟಿಂಗ್ಸ್ ಆಟೋಮೆಟಿಕ್ಕಾಗಿ ಬಂದುಬಿಡ್ಬೇಕಂತ ಫೋನಲ್ಲಿ. ಈಗ ನಮ್ಮ ಅಮ್ಮಂಗೆ ಫೋನ್ ಸೆಟ್ಟಿಂಗ್ಸು ಒಂದೊಂದೇ ಹೇಳ್ಕೊಡ್ಬೇಕು. ಓಕೆ, ಟೀಚಿಂಗ್ ಇಟ್, ಬಟ್ ಶಿ ಇಸ್ ನಾಟ್ ಲೈಕಿಂಗ್ ಇಟ್. ದಟ್ಸ್ ದ ವರ್ಸ್ಟ್ ಪಾರ್ಟ್. ವಾಟ್ ಡು ಐ ಡು? ಪ್ಲೀಸ್ ಸಜೆಸ್ಟ್ ಮೀ ಇನ್ ದ ಕಮೆಂಟ್ ಬಾಕ್ಸ್. ಹೌ ಡು ಯು ಕನ್ವಿನ್ಸ್ ಅ ವುಮನ್? ನಂಗೆ ಬ್ಯಾಕ್ಗ್ರೌಂಡ್ ಸಾಂಗ್ ಹಾಕ್ಕೋಬೇಕು ಅಂತಿದೆ. ಹಿಂಗೆ to all the men, to all the fathers dealing with the wives and mothers, men are great. I declare, men are great. I swear, women and their mood swings. Oh my God. ನಾನೇ ಹುಡುಗಿಯಾಗಿ I am understanding now. ಆಲ್ ದ ಹಸ್ಬೆಂಡ್ಸ್, ನೀವು ಗ್ರೇಟ್. ನಿಮ್ಮ ವೈಫ್ ಲೈಕ್ಸ್, ಡಿಸ್ಲೈಕ್ಸ್, ಮೂಡ್ ಸ್ವಿಂಗ್ಸ್ ಇವೆಲ್ಲ ಅರ್ಥ ಮಾಡ್ಕೊತಿದ್ದೀರಾ. ಇವೆಲ್ಲ ಅರ್ಥ ಮಾಡ್ಕೊಂಡು ಅದ್ರ ಜೊತೆ ನೀವು ಕೋಪಪ್ ಮಾಡ್ತಾಯಿದ್ದೀರಾ ಅಂದರೆ ಟೇಕ್ ಎ ಬೋ ಗೈಸ್, ಸೀರಿಯಸ್ಲಿ. ಓಕೆ, ಪ್ಲೀಸ್ ಈ ಥರ ಪ್ರಾಬ್ಲಮ್ಸ್ಗೆ ನಿಮ್ಗೆ ಏನಾದರೂ ಸೊಲ್ಯೂಷನ್ ಗೊತ್ತಿದ್ರೆ help me. Okay, that's it for the vlog. Bye bye.
Please like, share, and subscribe.